ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ವಿಲೇಜಲ್ಲಿ ಒಂದು ಮನೆ ರೆಂಟ್ ಇದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ನೋಡಿ, ಪ್ರಾರ್ಥನಾ ಅಂತ ಹೇಳ್ಬಿಟ್ಟು ಹೆಸರು. ಹಳ್ಳಿಯಲ್ಲಿ ಇದ್ದು ಕೆಲಸ ಇಲ್ಲದೆ ಗಂಡ ಸಿಟಿಗೆ ಹೋಗಬೇಕು ಅಂತಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಹಳ್ಳಿಯಲ್ಲಿ ಅರ್ಧ ಎಕರೆಗೆ ಕಟ್ಟಿರುವಂತಹ ಮನೆ ಹಾಗೂ ಅದರೊಳಗೆ ಇರುವ ಗಂಟು ಮುಟ್ಟು ಎಲ್ಲ ಅದರೊಳಗೆ ಬಿಟ್ಟು ಸಿಟಿಗೆ ಹೋಗಿ ಒಂದು ಚಾಪೆ ಒಂದು ದಿಂಬು ಬಿಟ್ಟರೆ ಇನ್ನೇನಿಲ್ಲ. ಕೆಲಸಕ್ಕೆ ಸೇರಿಕೊಂಡು ದುಡಿಮೆ ಮಾಡಬೇಕು ಅಂತ ಯಜಮಾನರಿದ್ದಾರೆ ಅಂತ ಇಲ್ಲಿ ತಿಳಿಸಲಾಗಿದೆ. ಅಂದರೆ ಹಳ್ಳಿಲಿ ಇರ್ತಕ್ಕಂಥ ಒಂದು ಮನೆನ ಬಾಡಿಗೆ ಕೊಡ್ತಾರೆ. ಮನಸ್ಸಿಗೆ ಬಂದಷ್ಟು ಬಾಡಿಗೆ ಕೊಟ್ಟರೆ ಸಾಕು ಅಂತವರು ಹೇಳ್ತಾರೆ. ಮನೆಯ ಹಿಂದ್ಗಡೆನೇ ಜಮೀನಿದೆ, ಎಲ್ಲದಕ್ಕೂ ಕೂಡ ಅನುಕೂಲತೆ ಆಗುತ್ತೆ, ಅಂದರೆ ಓಡಾಡೋದಕ್ಕೆ. ಮತ್ತು ಜಮೀನು ಕೂಡ ಬಾಡಿಗೆ ಕೊಡ್ತಾರೆ, ಅದ್ರ ಬಗ್ಗೆನೂ ನಿಮಗೆ ಹೇಳ್ತೀನಿ. ನೋಡಿ, ನೀರಾವರಿ ಲ್ಯಾಂಡು ಮನೆ ಹಿಂಭಾಗ ಇರ್ತಕ್ಕಂಥದ್ದು, ಹಾಗೆ ಮನೆಯೂ ಕೂಡ ರೆಂಟ್ ಇದೆ ಮತ್ತು ನೀರಾವರಿ ಜಮೀನು ಕೂಡ ರೆಂಟ್ ಇದೆ. ಬೇಸರದ ಒಂದು ವಿಷಯ ಏನಪ್ಪ ಅಂದರೆ, ಯಾವ ಕಷ್ಟಕ್ಕೂ ಸಹ ಸಂಬಂಧಿಕರು ಬರೋದಿಲ್ಲ, ಅದೊಂದೇ ಬೇಜಾರು. ಅವರ ಜೊತೆ ಜಮೀನಿನ ಒಂದು ವಿಚಾರದಲ್ಲಿ ಮನಸ್ತಾಪ ಆಗಿದೆ, ಆ ಒಂದು ಕಾರಣಕ್ಕೋಸ್ಕರ ಯಾರೂ ಬರಲ್ಲ. ಗದ್ದೆ ರೆಂಟ್ ಕೊಡಲಾಗುತ್ತೆ, ಆದರೆ ಕೆಲಸಗಾರರು ಇರಬೇಕು. ಇದ್ರೆ ಏನಾದರೂ ಹಾಕಿ ಬೆಳೆದುಕೊಂಡು ಜೀವನವನ್ನು ಆರಾಮಾಗಿ ಸಾಗಿಸಬಹುದು. ಊರಲ್ಲಿ ತೊರೆ ಹರಿಯುತ್ತದೆ, ತೊರೆ ಪಕ್ಕದಲ್ಲಿ ಇರೋ ಜಮೀನಿಗೆ ಭಾರಿ ಡಿಮ್ಯಾಂಡ್ ಇದೆ. ಆದರೆ ಕೆಲವು ಗದ್ದೆಗಳು ಇದ್ದರೂ ಕೂಡ ಪ್ರಯೋಜನ ಇಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂದರೆ, 120 ಕುರಿಗಳು ಇದ್ದಾವೆ, ಅದಕ್ಕೆ ಅಂತ ಸಪ್ರೇಟಾಗಿ ಶೆಡ್ ಇದೆ. ಓಕೆ, ನಾಟಿ ಕೋಳಿ ಸಾಕಾಣಿಕೆ ಮಾಡಲಾಗಿದೆ, ಮತ್ತು ಕಾರಣಾಂತರದಿಂದ ಅದು ಕೂಡ ಮಾರಾಟ ಆಗಿದೆ ಅಂತ ಹೇಳಿದ್ದಾರೆ. ಈಗ ಸದ್ಯದ ಒಂದು ಮಟ್ಟಿಗೆ ಕುರಿ ಬಿಟ್ಬಿಟ್ರೆ ಕೋಳಿ ಸಾಕಣೆ ಇಲ್ಲ, ಅದೆಲ್ಲ ಶೆಡ್ ಗಿಡ್ ಎಲ್ಲನೂ ಕೂಡ ಮಾರಾಟ ಆಗಿದೆ ಆಲ್ರೆಡಿ. ಇನ್ನು ಸ್ನೇಹಿತರೆ, ಜಮೀನು ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಸಂಬಂಧಿಕರು ಬರೀ ತಿನ್ನಕ್ಕೆ ಉಣ್ಣಕ್ಕೆ ಅಷ್ಟೇ ಲಾಯಕು, ಅವರು ಕಷ್ಟ ಸುಖಕ್ಕೆ ಆಗ್ತಾರೆ ಅಂತ ಹೇಳ್ತಾರೆ ಎಲ್ರೂ. ಕೆಲವರು ಹೇಳ್ತಾರೆ, ಆದರೆ ಅದೆಲ್ಲ ಸುಳ್ಳು. ಹುಣಸೆ ಮರಗಳು ತುಂಬ ಇದ್ದಾವೆ, ನಿತ್ಯ ಸಿಗುತ್ತೆ, ಹಾಗೆ ಹಳ್ಳ ಕೊಳ್ಳ ಎಲ್ಲ ಅದ್ಭುತ, ನೋಡೋಕೆ ರಮಣೀಯವಾಗಿ ಇರುತ್ತೆ ಜಮೀನು ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಹೊಸ ಹೊಸ ವಿಡಿಯೋಗಳೊಂದಿಗೆ. ಬಾಯ್.